ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವೆಲ್ಲರೂ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದು ಅಬಾರ್ಷನ್ ಸ್ಟೋರಿನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಇದರಿಂದ ಕೆಲವ್ರಿಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಅಬಾರ್ಷನ್ ಆ ಪ್ರೋಸೆಸ್ ಹೇಗಿರುತ್ತೆ, ಮಿಸ್ಕ್ಯಾರೇಜ್ ಆಗುವಂಥ ಪ್ರೋಸೆಸ್ ಹೇಗಿರುತ್ತೆ, ಅದನ್ನು ಹಾಸ್ಪಿಟ್ಲಲ್ಲಿ ಯಾವ ಥರ ಮಾಡ್ತಾರೆ, ಆ್ಯಂಡ್ ಅದಾದಮೇಲೆ ಗಂಡ ಹೆಂಡತಿ ಯಾವಾಗ ಇಂಟರ್ ಕೋರ್ಸಲ್ಲಿ ಇರಬೇಕು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಈ ಒಂದು ಪ್ರೋಸೆಸ್ ಏನಿದೆ ಮಿಸ್ಕ್ಯಾರೇಜು, ಇದರಲ್ಲಿ ನನಗೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಸೊ ಡಾಕ್ಟರ್ ಕಡೆಯಿಂದ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಇವಾಗ ಸ್ವಲ್ಪ ರಿಕವರ್ ಆಗ್ತಾ ಇದೆ ನನ್ನ ಚಾನಲ್ಲು. ಸೊ ಇದೇ ಥರ ಸಪೋರ್ಟ್ ಮಾಡಿ ನನಗೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಇಲ್ಲಿ ಕೂತ್ಕೊಂಡು ನಾನು ಏನಕ್ಕೆ ವೀಡಿಯೋ ಮಾಡ್ತೀನಿ, ನೈಟ್ ಟೈಮ್ ನಾನು ಮಾಡೋದು, ಡೇ ಟೈಮಲ್ಲಿ ನಾನು ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ನಮ್ಮ ಮನೆ ಹತ್ರ. ಒಂಥರ ಈ ಮಾರ್ಕೆಟ್ ಮಧ್ಯದಲ್ಲಿ ಮನೆ ಇದ್ದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಥರ ಸೌಂಡ್ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಅದೇ ಫೀಲಿಂಗ್ ಇಲ್ಲಿ. ಸೊ ಅದಕ್ಕೋಸ್ಕರ ನಾನು ನೈಟ್ ಟೈಮ್ ಆಲ್ಮೋಸ್ಟ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಒಂದು ರೂಮಲ್ಲಿ ಹರಿ ಮಲ್ಕೊಂಡಿದ್ದಾನೆ, ಆ್ಯಂಡ್ ಹಾಲಲ್ಲಿ ಅಮ್ಮ ಜೊತೆ ಅಮ್ಮ ಮತ್ತು ಅಪ್ಪಾಜಿ ಜೊತೆ ಹನಿ ಅವಳು ಏನು ಮಾಡಿದ್ರು ಬರೋದಿಲ್ಲ ಅಮ್ಮ ಅಪ್ಪ ಇದ್ದಾಗ. ಸೊ ಅವ್ರ ಜೊತೆ ಮಲಗಿದ್ದಾಳೆ. ಇನ್ನೂ ನಿದ್ದೆ ಹೋಗಿಲ್ಲ, ಬಟ್ ಮಾತಾಡ್ತಾ ಇದ್ದಾಳೆ. ಇನ್ನೊಂದು ರೂಮಲ್ಲಿ ಸೊ ಇದು ಒಂಥರ ಈ ಥರ ಲೈಕ್ ಏನಾದರೂ ಇಡೋದಕ್ಕಂತ ಹೇಳ್ಬಿಟ್ಟು ಈ ರೂಮ್ನ ಸಪ್ರೇಟ್ ಬಿಟ್ಟಿರೋದು. ಸೊ ಇದರಲ್ಲಿ ಕೂತ್ಕೊಂಡು ನಾನು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಕೆಲವೊಂದು ಸಲ ಈ ಥರ ಆಗಿಬಿಡತ್ತೆ. ಅದಕ್ಕೋಸ್ಕರ ಪ್ಲೇನ್ ಈ ಬ್ಯಾಕ್ಗ್ರೌಂಡ್ ಹುಡಿಕೊಂಡೇ ವೀಡಿಯೋ ಮಾಡೋಕ್ಕೆ ಕೂತಿದ್ದೀನಿ. ಓಕೆ, ನನಗೆ ಫಸ್ಟು ಬೇಬಿ ನಾನು ಹೇಳೋದು. ಸೊ ಫಸ್ಟು ಬೇಬಿದು ನನಗೆ ಬಂದುಬಿಟ್ಟು ಆಲ್ಮೋಸ್ಟ್ 6 to 7 ವೀಕ್ಸ್ ಇತ್ತು. ಐಡಿಯಾನೇ ಇರಲಿಲ್ಲ. ನಾನು ಪೀರಿಯಡ್ ಇರೆಗ್ಯುಲರ್ ಇದೆ ಅಂದ್ಬಿಟ್ಟು ತೋರಿಸೋದಕ್ಕಂತ ಹೇಳಿ ನಾನು ಹಾಸ್ಪಿಟಲ್ಗೆ ಹೋದಾಗ ಅವರು ಇಲ್ಲ, ನಿಮ್ಮದು ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಇದೆ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳಿದ್ರು. ಓಕೆ ಆಯಿತು ಅಂತ ಹೇಳಿಬಿಟ್ಟು ನಾನು ಕೂಡ ಕಿಟ್ ತೊಗೊಂಡು ಹಾಸ್ಪಿಟ್ಲಲ್ಲೇ ಚೆಕ್ ಮಾಡಿದಾಗ 2 ಲೈನ್ಸ್ ಲೈಟಾಗಿ ಬಂತು. ಅದಾದಮೇಲೆ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು. ಬೇಬಿ ಹಾರ್ಟ್ ಬೀಟ್ ಕೂಡ ಬಂದಿದೆ, ನೀವು ಕನ್ಸೀವ್ ಆಗಿದ್ದೀರಾ ಅಂತ ಹೇಳಿದ್ರು. ಓಕೆ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕೆಂದರೆ ಅದು ಅನ್ಎಕ್ಸ್ಪೆಕ್ಟೆಡ್ ನಮಗೆ. ಸೊ ತುಂಬಾ ಖುಷಿ ಆಯಿತು. ಅದಾದಮೇಲೆ ಮತ್ತೆ 1 ವೀಕ್ ಎಲ್ಲ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸರಿ ಆಯಿತು ಅಂಥೇಳಿ ನಾವು ಕೂಡ ಅವ್ರು ಕೊಟ್ಟಿದ್ದು ಅಷ್ಟು ಮೆಡಿಸನ್ಸ್ ಕೊಟ್ಟಿದ್ರು. ಅಷ್ಟು ಮೆಡಿಸನ್ಸ್ನೆಲ್ಲ ತೊಗೊಂಡ್ಬಿಟ್ಟು, ಯಾಕಂದರೆ 1 ವೀಕಿಗೆ ಬನ್ನಿ ಅಂತ ಹೇಳಿದವರು ಅಷ್ಟು ಮೆಡಿಸನ್ಸ್ನ ಕೊಡೋ ಅವಶ್ಯಕತೆಯೇ ಇರಲಿಲ್ಲ, ಬಟ್ ಅಷ್ಟು ಮೆಡಿಸನ್ನ ನಮಗೆ ಕೊಟ್ಬಿಟ್ಟಿದ್ರು. ಸೊ ಅದಾದಮೇಲೆ ಮತ್ತೆ ನನಗೆ 7 or 8 ವೀಕ್ಸ್ ಒಳಗಡೆ ನನಗೆ ಸ್ಕ್ಯಾನಿಂಗ್ ಹೇಳಿದ್ರು. 1 ವೀಕ್ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ನಾವು 1 ವೀಕು ನಾನು ಆ 1 ವೀಕ್ ತುಂಬ ಕೇರ್ಫುಲ್ಲಾಗಿದ್ವಿ ಮನೆಯಲ್ಲಿ. ಸರಿ ಆಯಿತು ಅಂದ್ಬಿಟ್ಟು ಮತ್ತೆ ನಾನು ನೆಕ್ಸ್ಟ್ ಸ್ಕ್ಯಾನಿಂಗ್ ಹೋದಾಗ ಅವರು ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು. ಮತ್ತು ವೆಯ್ಟ್ ಎಲ್ಲ ಮಾಡೋಕ್ಕೆ ಹೇಳಿದ್ರು. ಸ್ವಲ್ಪ ಹೊತ್ತೆಲ್ಲ ವೆಯ್ಟ್ ಮಾಡಿದ್ವಿ ನಾವು. ಅದಾದಮೇಲೆ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು. ಸಡನ್ನಾಗಿ ಆ ಮೂಮೆಂಟಲ್ಲಿ, ಇವಾಗ ಯಾವುದೇ ಡಾಕ್ಟರ್ ಆದರೂ ನನಗೆ ತಿಳಿದಿರೋ ಮಟ್ಟಿಗೆ ಇವಾಗ ಒಂದು ಯಾರೋ ಪ್ರೆಗ್ನೆಂಟ್ ಲೇಡಿ ಅವರಿಗೆ ಅಬಾರ್ಷನ್ ಆಗೋ ಚಾನ್ಸಸ್ ಇದೆ, ಬೇಬಿ ಮಿಸ್ಕ್ಯಾರೇಜ್ ಆಗುತ್ತೆ ಅಂತ ಅಂದಾಗ ಸಡನ್ನಾಗಿ ನಮಗೆ ಮುಖಕ್ಕೆ ಹೊಡೆದಂಗೆ ಅಲ್ಲಿ ಏನು ಹೇಳಿದ್ರು, ನಿಮಗೆ ಬೇಬಿ ಹಾರ್ಟ್ ಬೀಟ್ ನಿಂತ್ಬಿಟ್ಟಿದೆ, ಅಬಾರ್ಷನ್ ಮಾಡೋಣ ಅಂತ ಹೇಳಿದ್ರು. ಸರಿ, ನನಗೆ ಅವರು ಹೇಳಿದ್ದು ಇಷ್ಟ ಆಗಲಿಲ್ಲ ಅಂತಲ್ಲ, ಅಲ್ಲಿ 4-5 ಜನ ಸ್ಕ್ಯಾನಿಂಗಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಡಾಕ್ಟರ್ ಅವರೇ ಸ್ಕ್ಯಾನಿಂಗ್ ಮಾಡೋದು ಕೂಡ ನಮಗೆ. ಆ್ಯಂಡ್ ಎಲ್ಲನೂ ಹೇಳೋದು ಓವರ್ ಆಲ್ ಒಬ್ಬರೇ ಡಾಕ್ಟರು, ಓಕೆನಾ? ಸ್ಕ್ಯಾನಿಂಗ್ ಎಲ್ಲ ಸಪ್ರೇಟ್ ಏನು ಯಾರೂ ಇಲ್ಲ. ಸೊ ಅದೇ ಡಾಕ್ಟರು ನನಗೆ ಲೇಡಿ ಡಾಕ್ಟರು 4-5 ಜನ ಅಲ್ಲಿ ಕೂತಿದ್ದಾರೆ. ಸಡನ್ನಾಗಿ ಯಾವ ಥರ ಅಂದರೆ ಒಂಥರ ಯಾವುದೋ ಒಂದು ಶಾಪಿಗೆ ಹೋಗಿರ್ತೀವಿ, ಅಲ್ಲಿ ನಾವೇನೋ ಪರ್ಚೇಸ್ ಮಾಡ್ತೀವಿ, ಇಸ್ಕೋತೀವಿ, ಬರ್ತಾ ಇರ್ತೀವಿ, ಈ ಥರ. ಸೊ ಒಬ್ಬರಾಗ್ತಿದ್ದು ಒಬ್ಬರು ಹೋಗೋದು. ಬಿಕಾಸ್ ಅದು ದೊಡ್ಡ ಹಾಸ್ಪಿಟ್ಲಲ್ಲಿ ತುಂಬ ನೇಮ್ ಮಾಡಿರುವಂಥ ಹಾಸ್ಪಿಟಲ್, ಓಕೆನಾ? ಅಲ್ಲಿ ಈ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ದೇವರನ್ನೇ ನಾನು ಅಂದ್ಕೊಂಡಿರಲಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ಸಡನ್ನಾಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು. ಬೇಬಿ ಹಾರ್ಟ್ ಬೀಟ್ ಸ್ಟಾಪ್ ಆಗಿದೆಯಮ್ಮ, ಅಬಾರ್ಷನ್ ಮಾಡೋಣ ಅಂತ ಹೇಳಿದ್ರು. ನನಗೆ ಆ ಟೈಮಲ್ಲಿ ನಾನು ಇದೆಲ್ಲ ಏನೂ ಥಿಂಕ್ ಮಾಡಿಲ್ಲ.
ನನಗೆ ಒಂದು ಯೋಚನೆ ಬಂದಿದ್ದೇನು ಗೊತ್ತಾ, ಆ ಥರ ಆಗಿದೆ ಅಂದಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ವೆಯ್ಟ್ ಮಾಡಿ ಇನ್ನೂ ಪೇಷಂಟ್ಸ್ ಇದ್ದಾರೆ, ಸೊ ಅದೆಲ್ಲ ಮುಗಿಸ್ಬಿಟ್ಟು ನಾನು ನಿಮ್ಮ ಹಸ್ಬೆಂಡ್ ಹತ್ರ ಮಾತಾಡ್ತೀನಿ ಅಂತ ಹೇಳಬೇಕು ಅಲ್ವಾ ಯಾವುದೇ ಡಾಕ್ಟರ್ ಆದ್ರೂ. ನನಗೇನೆ ಒಂದು ಕ್ಷಣಕ್ಕೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಮ್ಯಾಮ್ ನನ್ನ ಹಸ್ಬೆಂಡ್ ಕರೆದ್ಬಿಟ್ಟು ಸಪ್ರೇಟಾಗಿ ಸೊ ಹೇಳಿ ಅಂತ, ಯಾಕಂದರೆ ನನಗೆ ಅದನ್ನ ಹೇಳೋಕ್ಕೆ ಧೈರ್ಯ ಇಲ್ಲ. ಸೊ ಹಾಗಾಗಿ ಹೇಳಿ ಅಂತ ಹೇಳಿದಾಗ ಓಕೆ ಆಯಿತು, ವೆಯ್ಟ್ ಮಾಡಿದ್ರು 1 ಅವರ್ ನಮ್ಮನ್ನು ಕಾಯಿಸ್ಬಿಟ್ಟು ಅದಾದಮೇಲೆ ಅವ್ರ ಚೇಂಬರ್ಗೆ ಬಂದುಬಿಟ್ಟು ಹಸ್ಬೆಂಡ್ನ ಕೂಡ ಕರೆದ್ಬಿಟ್ಟು ಅವರು ಹಿಂಗಾಗಿದೆ, ಸೊ ಸ್ಟಾಪ್ ಆಗಿಬಿಟ್ಟಿದೆ, ತೆಗೆದುಬಿಡೋಣ ಅಂತ ಹೇಳಿದ್ರು. ಅದು ನಾನು ಹೇಳಿದ್ದಕ್ಕೆ ಓಕೆನಾ. ಅದಾದಮೇಲೆ ನಾವು ಅವಾಗ ಏನೂ ಹೇಳಿಲ್ಲ ಅವ್ರಿಗೆ. ಸರಿ ಆಯಿತು ಅಂದ್ಬಿಟ್ಟು ಕಾರಲ್ಲಿ ಬಂದು ಕೂತ್ಕೊಂಡು ಒಂದು ಕ್ಷಣ ಹರಿ ಸೈಲೆಂಟ್ ಆಗೋದ. ಸೊ ನಾನು ಕೂಡ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಯಾಕೆಂದರೆ ಬರೀ ಒಂದೇ ವೀಕಿಗೇನೆ ಏನೋ ಒಂದು ಇಮ್ಯಾಜಿನೇಷನ್ ಇಟ್ಕೊಂಡ್ಬಿಟ್ಟಿದ್ವಿ. ಯಾಕಂದರೆ ಇದು ಅನ್ಪ್ಲ್ಯಾನ್ಡ್ ಪ್ರೆಗ್ನೆನ್ಸಿ ಓಕೆನಾ. ಸೊ ಪ್ಲ್ಯಾನೇ ಇರಲಿಲ್ಲ ನಮಗೆ. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡೋಣ ಆಮೇಲೆ ಬೇಬಿ ಮಾಡ್ಕೊಳ್ಳೋಣ ಅನ್ನೋ ಥಾಟ್ಸಲ್ಲಿ ನಾವು ಇದ್ದಿದ್ದು. ಸರಿ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹರಿ ಕೂಡ ಸಮಾಧಾನ ಮಾಡಿ ನಾನು ಅವನಿಗೆ ಸಾರಿ ಕೇಳ್ತಾ ಇದ್ದೀನಿ, ಸಾರಿ ಅಂತ ಹೇಳಿಬಿಟ್ಟು. ಬಟ್ ಅವ್ನಿಗೆ ಏನು ಮಾಡೋಕ್ಕಾಗುತ್ತೆ ಬಿಡು, ಹೆಂಗಿದ್ರು ಇದು ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ಪ್ಲ್ಯಾನ್ ಮಾಡಿದರೆ ಮೇ ಬಿ ಕೇರ್ಫುಲ್ಲಾಗಿರ್ಬೋದಿತ್ತು ಅಂತ. ಯಾಕಂದರೆ ನಾನು ಏನು ಪ್ಲ್ಯಾನ್ ಮಾಡಿರಲಿಲ್ಲ, ಇರ್ರೆಗ್ಯುಲರ್ ಪೀರಿಯಡೇ ಬೇರೆ ನಂದು. ಸೊ ಅದರಿಂದ ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಸೊ ಎಲ್ಲ ಒಂಥರ ಮಿಕ್ಸ್, ನಾರ್ಮಲಾಗಿ ಹೇಗಿರ್ತಿದ್ನೋ ಅದೇ ಥರ ಇರ್ತದೆ. 2 ವೀಲರಲ್ಲಿ ಓಡಾಡೋದು ಮತ್ತು ಜಾಸ್ತಿ ಈ ಹೀಟಿಂದೆಲ್ಲ ತಿನ್ನೋದು ಇದೆಲ್ಲ, ಯಾಕಂದರೆ ಪೀರಿಯಡ್ ಇರ್ರೆಗ್ಯುಲರ್ ಇರೋದ್ರಿಂದ. ಸೊ ಹಾಗೆ ಇದೆ, ಆಗುತ್ತೆ ಬಿಡು ಪೀರಿಯಡ್ ಅಂತ ಹೇಳ್ಬಿಟ್ಟು ಇದೇ ಒಂದು ಥಾಟಲ್ಲಿ ಸುಮ್ಮನಿದ್ದೆ. ಅದಾದಮೇಲೆ ಮತ್ತೆ ಹಾಸ್ಪಿಟ್ಲಿಗೆ ನಾವು ನೆಕ್ಸ್ಟ್ ಡೇ ಹೋದ್ವಿ. ಅವತ್ತು ಹೋಗಲಿಲ್ಲ, ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಅವ್ರ ಹತ್ರ ಟ್ಯಾಬ್ಲೆಟ್ಸ್ನ, ಮಿಸ್ಕ್ಯಾರೇಜಿಗೆ ಆಲ್ಮೋಸ್ಟ್ ಎಲ್ಲರೂ ಟ್ಯಾಬ್ಲೆಟ್ಸ್ ತೊಗೋತಾರಲ್ವ ಅಬಾರ್ಷನ್ ಆಗೋದಕ್ಕೆ, ನನಗೂ ಟ್ಯಾಬ್ಲೆಟ್ಸ್ನ ಕೊಡಿ ಅಂತ ಕೇಳಿದೆ. ಅವರು ಹೇಳಿದ್ರು ಟ್ಯಾಬ್ಲೆಟ್ಸ್ ಓಕೆ ಕೊಡ್ತೀವಿ ಇಲ್ಲ ಅಂತಲ್ಲ, ಟ್ಯಾಬ್ಲೆಟ್ಸ್ ತೊಗೋತೀರಾ ಅಥವಾ ನೀವು ಡಾಕ್ಟರ್ ಹತ್ರನೇ ಅದನ್ನು ಕ್ಲೀನ್ ಮಾಡಿಸ್ಕೊತೀರಾ ಅಂತ ಕೇಳಿದ್ರು. ಇಲ್ಲ ಟ್ಯಾಬ್ಲೆಟ್ ಕೊಡಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಟ್ಯಾಬ್ಲೆಟ್ಸು ಕೊಡ್ಬೋದು ಇಲ್ಲ ಅಂತಲ್ಲ, ಬಟ್ ಎಲ್ಲಾದರೂ ಇನ್ ಕೇಸ್ ಒಂಚೂರು ನಿಮ್ಗೆ ಏನಾದರೂ ಅದು ಸ್ವಲ್ಪ ಹೊಟ್ಟೆಲಿ ಏನಾದರೂ ಉಳ್ಕೊಳ್ತು ಅಂದರೆ ಗರ್ಭಕೋಶಕ್ಕೂ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನೆಕ್ಸ್ಟು ನೀವು ಎಷ್ಟು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ರೂ ಆಗೋದಿಲ್ಲ. ಸೊ ಚಾನ್ಸ್ನ ತೊಗೊಳಕ್ಕೆ ಹೋಗ್ಬೇಡಿ, ಇಲ್ಲೇ ಕ್ಲೀನ್ ಮಾಡಿಸ್ಕೊಳ್ಳಿ ಅಂತ ಅವ್ರು ನಮಗೆ ಹೇಳಿದ್ರು. ಹಿಂಗೆ ಹೇಳಿದಾಗ ನಮ್ಗೆ ಏನಾಗ್ಬಿಡುತ್ತೆ, ಹೌದು ಮಾಡಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನು ಅವರೇ ಡಿಸೈಡ್ ಆದ್ವಿ. ಸೊ ಡಿಸೈಡ್ ಆದಾಗ ನನಗೇನು ಅನ್ನಿಸ್ತು, ಪೇಯ್ನ್ ಇರಲ್ಲ ಇದು ಅನ್ನೋದು ನನ್ನ ಥಾಟ್ ಇತ್ತು. ಬಟ್ ಅನಸ್ತೇಷ್ಯಾ ಕೊಡಲಾ ಅಂತ ಡಾಕ್ಟರ್, ಅನಸ್ತೇಷ್ಯಾ ಕೊಟ್ಬಿಟ್ಟು ಕ್ಲೀನ್ ಮಾಡಲಾ ಅಥವಾ ಹಂಗೆ ಕ್ಲೀನ್ ಮಾಡಲಾ ಅಂದರು. ನನಗೇನು ಅನ್ನಿಸ್ತಿತ್ತು ಅಂದರೆ ಓಕೆ ಅನಸ್ತೇಷ್ಯಾ ಏನು ಬೇಡ, ಹಾಗೆ ಮಾಡಿಸ್ಕೊಳ್ಳೋಣ. ಯಾಕಂದರೆ ನೆಕ್ಸ್ಟು ನಾನೇನಾದರೂ ಕನ್ಸೀವ್ ಆಗಿದ್ದೀನಿ ಅಂತ ಅಂದರೆ ಸೊ ಅವಾಗ ಕೂಡ ಅನಸ್ತೇಷ್ಯಾ ಎಲ್ಲ ಕೊಡ್ತಾರೆ. ಸೊ ಆ ಟೈಮಲ್ಲಿ ಮತ್ತೆ 2 ಅನಸ್ತೇಷ್ಯಾ ತೊಗೊಳೋದು ಬೇಡ ಅಂತಬಿಟ್ಟು ನಾನಿಲ್ಲ ನಾರ್ಮಲ್ ಅಂದ್ಕೊಂಡೆ. ನಾರ್ಮಲ್ ಅಂದರೆ ನನಗೆ ಏನು ಅನಿಸುತ್ತೆ ಅಂದರೆ ಪೇಯ್ನ್ ಆಗಲ್ಲ ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೆ ಆಯಿತಾ. ಬಟ್ ನನ್ನನ್ನು ಕರ್ಕೊಂಡೋದ್ರು. ಸೊ ಕ್ಲೀನ್ ಮಾಡೋ ಅವ್ರದ್ದು ಏನೇನಿದೆ ಪ್ರೊಸೀಸರು ಅದು ಏನೇನಿದೆ ಎಲ್ಲನೂ ಅವರು ಮಾಡಿಕೊಂಡ್ರು. ಆಮೇಲೆ ಅಲ್ಲಿ 1/2 ಅವರ್ ವೆಯ್ಟ್ ಮಾಡಿದೆ ನಾನು ವಾರ್ಡಲ್ಲಿ. ಮತ್ತು ಅದಾದಮೇಲೆ ನಾನು ಕರ್ಕೊಂಡು ಬಂದರು. ಸೊ ಆಮೇಲೆ ಏನು ಮಾಡಿದ್ರು, ಕೆಳಗಡೆ ಎಲ್ಲ ಪ್ಯಾಡ್ ಅದೆಲ್ಲ, ಯಾಕಂದರೆ ಬ್ಲಡ್ ಎಲ್ಲ ಬರುತ್ತಲ್ವ, ಸೊ ಬ್ಲೀಡ್ ಆಗೋದ್ರಿಂದ ಎಲ್ಲನೂ ಅವ್ರದ್ದು ಏನಿದೆ ಅದು ನನ್ನ ಡ್ರೆಸ್ ಎಲ್ಲನೂ ಚೇಂಜ್ ಮಾಡಿ ಅದಾದಮೇಲೆ ಮತ್ತೆ ನನಗೆ ಇನ್ಸರ್ಟ್ ಟ್ಯಾಬ್ಲೆಟ್ ಎಲ್ಲನೂ ಇನ್ಸರ್ಟ್ ಮಾಡಿ ಎಲ್ಲ ಅವ್ರದ್ದು ಏನೇನಿದೆ ಪ್ರೊಸೆಸ್ಸು ಅದೆಲ್ಲ ಮುಗಿಸಿದ್ರು. ಆಮೇಲೆ ಡಾಕ್ಟರ್ ಬಂದರು. ಅವರು ನನಗೆ ಲೈಕ್ ಮಲ್ಕೊಳ್ಳೋಕೆ ಹೇಳಿ ಅವ್ರ ಒಂದು ಏನಿದೆ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ನಿಜವಾಗ್ಲೂ ಹೇಳ್ತೀನಿ, ನನ್ನ ನರಕನೇ ನೋಡಿಬಿಟ್ಟೆ. ಹೆಂಗೆ ಅಂದರೆ ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಏನಿಲ್ಲ ನಮ್ಮ ಬಾಡಿಗೆ ಒಂದು ಲೈಕ್ ಅನಸ್ತೇಷ್ಯಾ ಕೊಟ್ಟಿಲ್ಲ, ಏನೂ ಇಲ್ಲ, ಡೈರೆಕ್ಟಾಗಿ ಒಂದು ಇದು ಏನು ಹೇಳ್ತಾರೆ ಸೂಜಿ, ಲೈಕ್ ಅದನ್ನೇ ಅಂದ್ಕೊಳ್ಳಿ ನೀವು, ಆ ಥರದನ್ನ ತೊಗೊಂಡು ಹಿಂಗೆ ಅಂದಾಗ ಹೆಂಗಾಗುತ್ತೆ ಬಾಡೀಲಿ, ಏನಾಗುತ್ತೆ ನನಗೆ ಕಂಟ್ರೋಲೇ ಮಾಡೋಕ್ಕಾಗ್ತಾಯಿಲ್ಲ. ನಂಗೆ ಆಗ್ತಾಯಿಲ್ಲ ಅಂತ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲ ನಂಗೆ ಆಗ್ತಿಲ್ಲ, ನನ್ನ ಹಸ್ಬೆಂಡ್ನ ಕರೀರಿ ಅಂತ. ಅವ್ರು ಏನು ಮಾಡಿದ್ರು ಒಳಗಡೆ ಮುಗಿಯೋವರೆಗೂ ಬಿಡಲಿಲ್ಲ.
ಯಾಕಂದರೆ ಅವ್ರಿಗೂ ಇರುತ್ತೆ ಸ್ವಲ್ಪ, ಅವ್ರದ್ದು ರೆಸ್ಟ್ರಿಕ್ಷನ್ಸ್ ಎಲ್ಲ ಇರುತ್ತೆ. ಸೊ ಬಿಡಲೇ ಇಲ್ಲ. ಓಕೆನಾ. ಅದಾದಮೇಲೆ ಮತ್ತೆ ನರ್ಸ್ಗಳು ಬಂದರು. ನಂದು 2 ಕೈಗಳನ್ನ ಇಬ್ಬರು ಹಿಂಗೆ ಲಾಕ್ ಮಾಡಿದ್ರು, ಮತ್ತು 2 ಕಾಲುಗಳನ್ನ ಈ ಒಂದು ಪೊಸಿಷನಲ್ಲಿ ಇಟ್ಕೊಂಡಾಗ ಇಬ್ಬರೂ, ಮತ್ತು 4 ಜನ, ಇಬ್ಬರು ಕೈ ಲಾಕ್ ಮಾಡಿದ್ರು, ಇಬ್ಬರು ಕಾಲನ್ನ ಲಾಕ್ ಮಾಡಿದ್ರು. ಯಾಕಂದರೆ ನಾನು ಕಾಲನ್ನ ಈ ಥರ ಮಡ್ಚೋ ಆಗಿರಲಿಲ್ಲ. ಸೊ ಲಾಕ್ ಮಾಡಿದ್ರು. ಡಾಕ್ಟರ್ 5 ಮಿನಿಟ್ಸ್ ಏನೋ ಆಯಿತು ಅನಿಸುತ್ತೆ. ಅದಾದಮೇಲೆ ಅರಿನಾ ಕರೆದಿತ್ತು. ಸೊ ಹೆಂಗಿತ್ತು ಅಂದರೆ ಆ ಮೂಮೆಂಟು, ನಾನು ನಿಜವಾಗ್ಲೂ ಪ್ರೇ ಮಾಡ್ತೀನಿ, ಯಾವ ಹೆಣ್ಮಕ್ಳಿಗೂ ಈ ಒಂದು ಪರಿಸ್ಥಿತಿನ ದೇವರೇ ಕೊಡಬೇಡ ಅಂತ ನಾನು ಬಯಸ್ತೀನಿ. ನನಗೆ ಅದನ್ನ ನೆನೆಸ್ಕೊಂಡಾಗ ಏನಾಗುತ್ತೆ ಗೊತ್ತಾ, ಒಂಥರ ಅಳು ಬಂದಂಗೆ ಆಗಿಬಿಡುತ್ತೆ. ಆಲ್ಮೋಸ್ಟ್ ನನ್ನ ವೀಡಿಯೋಸಲ್ಲೆಲ್ಲ ನಂಗೆ ಹಾಗೆಲ್ಲ ಅಳಕ್ಕೆ ಹೋಗಲ್ಲ ನಾನು. ಯಾಕೆ ಅಂದರೆ ನಾನು ಆಲ್ಮೋಸ್ಟ್ ನಂದು ಈ ಥರ ಮಿಸ್ಕ್ಯಾರೇಜ್ ಇದರಲ್ಲೂ ತುಂಬ ನೋವು ಪಟ್ಟಿದ್ದೀನಿ ನಾನು. ಆದಮೇಲೆ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಕೂಡ ಸೊ ಈ ಥರ ಆಯಿತು. ಈ ಥರ ಆಯಿತು. ಓಕೆ, ಅದೆಲ್ಲ ಮುಗೀತು. ನನಗೆ ಅದೇ ಹೇಳಿದ್ನಲ್ಲ, ಡಾಕ್ಟರ್ದು ಸ್ವಲ್ಪ ರೆಸ್ಪಾನ್ಸ್ ಅಷ್ಟು ಇಷ್ಟ ಆಗಲಿಲ್ಲ. ಡೈರೆಕ್ಟಾಗಿ ಮುಖ ಕೊಡ್ದಂಗೆ ಹೇಳಿದ್ದು ಇಷ್ಟ ಆಗಲಿಲ್ಲ. ಇದರಲ್ಲೂ ಕೂಡ ನಾನು ನೋವು ಪಟ್ಟಿದ್ದೀನಿ. ಆಮೇಲೆ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಕೂಡ ನಾನು ಸಿಕ್ಕಾಬಟ್ಟೆ ನೋವು ತಿಂದಿದ್ದೀನಿ. ಅದರಿಂದ ನಾನು ಬಯಸೋದು ಒಂದೇ, ಯಾವುದೇ ಹೆಣ್ಮಕ್ಳಿಗೂ ಇಂಥ ಕಷ್ಟ ಮಾತ್ರ ಕೊಡಬೇಡ. ಯಾಕಂದರೆ ಇದೇನು ದೊಡ್ಡ ವಿಷಯನ ಅಂತ ಅನ್ಕೋಬೋದು. ನಿಜವಾಗ್ಲೂ ಆ ಟೈಮಲ್ಲಿ, ಆ ಮೂಮೆಂಟಲ್ಲಿ ಈ ಥರದನ್ನೆಲ್ಲ ಅನುಭವಿಸೋದು ಹೆಣ್ಮಕ್ಳಿಂದ ಸಾಧ್ಯ ಅಂತಲೇ ದೇವರು ನಮಗೆ ಇದನ್ನು ಕೊಟ್ಟಿರೋದು. ಬಟ್ ಹಂಗಂತ ಹೇಳಿ ಇಷ್ಟೊಂದು ಕಷ್ಟಗಳು ಬರ್ತಾಯಿದ್ರೆ ಸಹಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಒಂದು ಕಡೆ ಆ ನೋವು ಒಂದು ಕಡೆ ಆಗ್ತಾಯಿದ್ರೆ, ಈ ಕಡೆ ಮಗು ಹೋಯ್ತಲ್ಲ ಅನ್ನೋ ನೋವೇ ಜಾಸ್ತಿ ಇರುತ್ತೆ. ಸೊ ಇನ್ನೊಂದು ಸೆಕೆಂಡ್ ಪ್ರೆಗ್ನೆನ್ಸಿಲಿ ಒಂದು ಕಡೆ ಎಷ್ಟೇ ನೋವು ತಿಂತಾಯಿದ್ರು ನನಗೇನು ಅನ್ನಿಸ್ತಿಲ್ಲ. ಯಾಕಂದರೆ ನನ್ನ ಬೇಬಿ ಸೇಫ್ ಆಗಿದೆ ಅನ್ನೋದೊಂದು ಖುಷಿ ಇತ್ತು ನನಗೆ. ಸೊ ಈ ಥರ ಆಯಿತು. ಅದಾದಮೇಲೆ ನನಗೆ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಮತ್ತು ನನಗೆ ಪೇಯ್ನ್ ತಡೆಯೋಕ್ಕೆ ಆಗ್ತಾಯಿಲ್ಲ. ಬ್ಲೀಡಿಂಗ್ ಸ್ಟಾಪ್ ಆಗಿಬಿಡ್ತು. ಕೆಲವರಿಗೆ ಬ್ಲೀಡಿಂಗ್ ಬರುತ್ತೆ ಅಂತ ಹೇಳ್ತಾರೆ, ಅಂದರೆ ಕಂಟಿನ್ಯೂ ಇರುತ್ತೆ ಅಂತ ಹೇಳ್ತಾರೆ ಕ್ಲೀನ್ ಮಾಡಿರೋದೆಲ್ಲನೂ. ಬಟ್ ನಂಗೆ ಅದು ಯಾವುದೇ ಥರದ್ದು ಬ್ಲೀಡಿಂಗ್ ಇರಲಿಲ್ಲ. ಬಟ್ ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ನನಗೆ ಸಿಕ್ಕಾಪಟ್ಟೆ ಪೇಯ್ನು. ಯಾವ ಲೆವೆಲಿಗೆ ಅಂದರೆ ಸತ್ತೇ ಹೋಗ್ಬಿಡೋಣ ಅನ್ನೋ ಅಷ್ಟು ಪೇಯ್ನು ನನಗೆ. ಆಮೇಲೆ ಡಾಕ್ಟರು ಪೇನ್ ಕಿಲ್ಲರ್ದು ನನಗೆ ಇಂಜೆಕ್ಷನ್ ಎಲ್ಲ ಹಾಕಿದಾಗ ಸ್ವಲ್ಪ ರಿಲೀಫ್ ಅನಿಸ್ತು ಮಧ್ಯರಾತ್ರಿ. ಆದಮೇಲೆ ಮತ್ತೆ ಆವಾಗಲೇ ನಾವು ಮನೆಗೆ ಹೊರಟದ್ವಿ. ಮಧ್ಯರಾತ್ರಿ ಆಗಿತ್ತು ಅಷ್ಟೊತ್ತಿಗೆ. ಸೊ ಆವಾಗ ಮನೆಗೆ ಹೊರಟದ್ವಿ ನಾವು. ಅದಾದಮೇಲೆ 1 ವೀಕ್ ಬಿಟ್ಕೊಂಬನ್ನಿ ಅಂತ ಹೇಳಿದ್ರು ನಮಗೆ. ಯಾಕೆಂದರೆ ಅದು ನೀಟಾಗಿ ಕ್ಲೀನ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡೋಕ್ಕೆ. ಸೊ ಎಲ್ಲನೂ ನೀಟಾಗಿ ಕ್ಲೀನ್ ಆಗಿತ್ತು. ಓಕೆ, ನೀವು ಒಂದು 3 to 6 ಮಂತ್, ಮ್ಯಾಕ್ಸಿಮಮ್ 6 ಮಂತ್ ಅಂತಲೇ ಹೇಳ್ತಾರೆ. ಸೊ ನೀವು ಒಂದು 4 ಮಂತ್ಸ್ ಅಂತೂ ನೀವು ಆ ಒಂದು ಏನಿದೆ ರಿಲೇಷನ್ಶಿಪ್ಪಲ್ಲಿ ಇರೋಕ್ಕೆ ಹೋಗ್ಬೇಡಿ. ಯಾಕಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಆಲ್ಮೋಸ್ಟ್ ಅಟ್ಲೀಸ್ಟ್ ಒಂದು 4 ಮಂತ್ಸ್ ಆದರೂ ನೀವು ಗ್ಯಾಪಲ್ಲಿರಿ. ಆಮೇಲೆ ನೆಕ್ಸ್ಟು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಟೈಮಲ್ಲಿ ನೀವು ಹಿಂಗೆ ಅಬಾರ್ಷನ್ ಎಲ್ಲ ಆಗಿ ಈ ಥರ ಎಲ್ಲ ಕ್ಲೀನ್ ಮಾಡಿಸ್ಕೊಂಡಾಗ ಏನಾಗುತ್ತೆ ಅಂದರೆ, ಟ್ಯಾಬ್ಲೆಟ್ಸ್ ತೊಗೊಂಡಾಗ ಅಷ್ಟು ಎಫೆಕ್ಟ್ ಆಗೋಲ್ಲ. ಈ ಥರ ಕ್ಲೀನ್ ಮಾಡಿಸ್ಕೊಂಡಾಗ ಏನಾಗುತ್ತೆ ಅಂತ ಅಂದರೆ, ಆದಷ್ಟು ನಿಮ್ಮ ಬಾಡಿ ತುಂಬ ವೀಕ್ ಆಗಿಬಿಟ್ಟಿರುತ್ತೆ. ಇವಾಗ ಹೇಗೆ ಲೈಕ್ ಬಾಣಂತೀರು ಇರ್ತಾರೋ ಅದೇ ಥರನೇ ನೀವು ಇರಬೇಕಾಗತ್ತೆ. ಓಕೆನಾ. ಫುಡ್ಡೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬಿಡಿ, ಬಟ್ ಆದಷ್ಟು ಬಾಡಿಗೆ ರೆಸ್ಟ್ನ ಕೊಡೋದು ತುಂಬ ಒಳ್ಳೆಯದು. ಸೊ ಆಲ್ಮೋಸ್ಟ್ ಒಂದು 5-6 ಮಂತ್ ಅಂತೂ ನೀವು ಗ್ಯಾಪಲ್ಲಿದ್ದರೆ ಬೆಸ್ಟ್ ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದಕ್ಕೆ. ಸೊ ಇಷ್ಟ ಆಗಿತ್ತು ನನ್ನ ಇಷ್ಟು ಸಿಂಪಲ್ಲಾಗಿ ನಾನು ಹೇಳಿದ್ದೀನಿ. ಬಟ್ ಆ ಮೂಮೆಂಟ್ಗಳನ್ನ ಅನುಭವಿಸಿರೋರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇದೆ ಅಂತ. ಅಂದರೆ ಅದೆಲ್ಲನೂ ಸಿಕ್ಕಾಬಟ್ಟೆ. ಯಾಕೆಂದರೆ ಆ ಟೈಮಲ್ಲಿ ಇನ್ನೊಂದೇನು ಅಂತಂದರೆ, ನಾನು ಯಾರೂ ಮಾತಾಡಿಸ್ತಿರ್ಲಿಲ್ಲ, ಸರಿನಾ. ನನಗೆ ಇದೊಂದು ಕಡೆ ಆದರೆ ಅಮ್ಮ
ನಮ್ಮ ಅಕ್ಕ ಅಂದರೆ ಇದ್ದರು ನನ್ನ ಜೊತೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಒಂಥರ ಹೇಗೆ ಅಂದರೆ ಇರಬೇಕೋ ಬೇಡವೋ ಅನ್ನೋ ಥರ. ಯಾಕಂದರೆ ನಮ್ಮ ಮದುವೆನ ಯಾರೂ ಕೂಡ ಎಕ್ಸೆಪ್ಟ್ ಮಾಡಿರಲಿಲ್ಲ. ಸೊ ಯಾರೂ ರಿಲೇಷನ್ ನನ್ನ ಮಾತಾಡಿಸ್ತಿರ್ಲಿಲ್ಲ. ಸೊ ಮನೆಯಲ್ಲೂ ಕೂಡ ನನಗೆ ಯಾರೂ ಅಷ್ಟು ಮಾತಾಡಿಸ್ತಿರ್ಲಿಲ್ಲ. ಬಟ್ ಬಂದಿದ್ದರು. ಇವಾಗ ಎಲ್ಲರೂ ಚೆನ್ನಾಗಿದ್ದೀವಿ ಇಲ್ಲ ಅಂತೇಳಿ, ಬಟ್ ಆ ಟೈಮಲ್ಲಿ ಅದೊಂದು ಪೇಯ್ನ್ ಬೇರೆ ಇತ್ತು. ಈ ನೋವು ಜೊತೆ ಇದೊಂದು, ನಾನು ಆ್ಯಕ್ಚುಲಿ ಕನ್ಸೀವ್ ಆಗಿದ್ದೀನಿ ಅಂತಲೇ ನಮ್ಮ ಅಕ್ಕ, ನಮ್ಮಮ್ಮ ಎಲ್ಲರೂ ನನ್ನ ಮಾತಾಡಿಸಿದ್ದು. ಸೊ ಆ ಮೂಮೆಂಟಲ್ಲಿ ಎಲ್ಲ ಒಂಥರ ಮಿಕ್ಸ್ ಇತ್ತು ನನಗೆ. ಯಾರೂ ಮಾತಾಡಿಸ್ತಿಲ್ಲ, ರಿಲೇಷನ್ಸ್ ಕೂಡ ಯಾರೂ ಮಾತಾಡ್ಸಲ್ಲ. ಸೊ ಈ ಟೈಮಲ್ಲಿ ಇದೇ ಒಂದು ಕಡೆ ನನಗೆ ಥಿಂಕಿಂಗ್ ಇರಬೇಕಾದ್ರೆ, ನೋವಿರಬೇಕಾದ್ರೆ, ಈ ಕಡೆ ಮಗುನ ಕಳ್ಕೊಂಡಿದ್ದ ಅರ್ಧ ನೋವು. ಹೆಂಗಿರಬೇಕು ಯೋಚನೆ ಮಾಡಿ ನೀವು. ಸೊ ಅನುಭವಿಸ್ದವ್ರಿಗೆ ಗೊತ್ತಿರುತ್ತೆ. ನಾನು ನೆನೆಸ್ಕೊಂಡಾಗೆಲ್ಲ ಯಾವಾಗಾದರೂ ಒಂದೊಂದ್ಸಲ ಬೇಜಾರು ಅನಿಸುತ್ತೆ. ಬಟ್ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ, ಹೋಲ್ ಪ್ರೆಗ್ನೆನ್ಸಿ ನಂಗೆ ಪೇಯ್ನೇ ತಿಂದಿದ್ದೀನಿ. ಫೈನಲಿ ಒಂದು ಒಳ್ಳೆ ರಿಸಲ್ಟ್ ಅಂದರೆ ನನ್ನ ಮಗಳು. ಸೊ ಹ್ಯಾಪಿಯಾಗಿದ್ದೀನಿ ಇವಾಗ. ಬಟ್ ಈ ಜರ್ನಿನ ನಿಮ್ಮ ಜೊತೆ ಹೇಳ್ಕೋಬೇಕಿತ್ತು ನಾನು. ಆ್ಯಂಡ್ ಈ ಒಂದು ಪ್ರೊಸೆಸ್ ಹೇಗಿರುತ್ತೆ ಅಂತ ನೀವು ತಿಳ್ಕೊತೀರಾ ಅಂತ ಹೇಳಿಬಿಟ್ಟು. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಯಾರಿಗಾದ್ರೂ ಹೆಲ್ಪ್ ಆಗಿದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.